मेरा नाम रिंकी है और मैं मेरा नाम पूजा है, मैं उड़ीसा से। मेरा नाम तारा है, मैं ಅಂತ ನಾನು ಸೀನಿಯರ್ ಮ್ಯಾನೇಜರ್ HR ಆಗಿ ನಮ್ಮ ಲಗ್ನ ಸಂಸ್ಥೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಶೇಷತೆ ಏನಂದರೆ ನಮಗೆ ಹೇಳ್ಕೊಳ್ಳೋಕೆ ತುಂಬ ಖುಷಿ ಇದೆ. ನಾವು ಆ್ಯಕ್ಟ್ ಫಾರ್ ಕಮ್ಯುನಿಟಿ ಸಮುದಾಯಕ್ಕಾಗಿ ನಾವು ಒಂದು ಕಾರ್ಯವಿಧಾನದಲ್ಲಿ ಇವತ್ತು ನಾವು ಒಂದು ನಮ್ಮ ಮನಸದಾರ ಅಂತ ಒಂದು NGOದಲ್ಲಿ ಇರುವಂತಹ ಅಂಗವಿಕಲ ಮಕ್ಕಳನ್ನು ಪಿಕ್ನಿಕ್ ಕರ್ಕೊಂಡು ಹೋಗ್ತಾ ಇದ್ದೀವಿ ಚಿಕ್ಕಬಳ್ಳಾಪುರದ ಈಶಾ ಫೌಂಡೇಶನ್ಗೆ. ಸೊ ಇಲ್ಲಿಯ ತನಕಕ್ಕೆ ನಾವು ಒಂದು 12ರಿಂದ 13 ಮೆಡಿಕಲ್ ಕ್ಯಾಂಪ್ಗಳನ್ನ ಸಮುದಾಯಕ್ಕಾಗಿ ಮಾಡಿದ್ದೀವಿ. ಗೌರಿಬಿದನೂರು, ದೊಡ್ಡಬಳ್ಳಾಪುರದಲ್ಲಿ ಒಂದು 7, ದರ್ಗಾ ಜೋಗಳ್ಳಿ, ಪಾಲನ್ ಜೋಗಳ್ಳಿಯಲ್ಲೆಲ್ಲ, ಮತ್ತು ಕೆಲವು ಶಾಲೆಗಳಲ್ಲಿ, ಗೌರ್ಮೆಂಟ್ ಶಾಲೆಗಳಲ್ಲಿ ಉಚಿತವಾದಂತಹ ವೈದ್ಯಕೀಯ ಚಿಕಿತ್ಸೆ ಮತ್ತು ಹಾಗೂ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸೋದಂತೆಲ್ಲ ಮುಗಿಸಿದ್ದೀವಿ. ಈ ಸರಿಗೆ ನಾವು ಆ್ಯಕ್ಟ್ ಫಾರ್ ಕಮ್ಯುನಿಟಿಲಿ ಈ ವರ್ಷದಲ್ಲಿ ಈ ಒಂದು 3 ತಿಂಗಳಿಗೆ ಒಮ್ಮೆ ಮಾಡೋದರಲ್ಲಿ ನಾವು ಈ ಮಕ್ಕಳನ್ನು ಪಿಕ್ನಿಕ್ ಕರ್ಕೊಂಡೋಗಿ ಅವರಿಗೆ ಸಮಾಜದಲ್ಲಿ ಎಲ್ಲರಿಂದ ಅಂದರೆ ಯಾವುದೇ ರೀತಿಯಾದಂಥ ಒಂದು ಭೇದ ಭಾವ ಇಲ್ಲದೆ ಅವರು ನಾವು ಎಲ್ಲರ ರೀತಿಯಲ್ಲಿ ಇರ್ತೀವಿ ಅನ್ನೋ ಒಂದು ಭಾವನೆ ಅವ್ರಿಗೆ ಬರಬೇಕು ಅಂತ. ಸೊ ಆ ರೀತಿಗೆ ಕರ್ಕೊಂಡು ಹೋಗೋಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ರೀತಿಯಾದಂಥ ಅವರಿಗೆ ನ್ಯೂನತೆಗಳಿದೆ. ಅಂಥವ್ರನ್ನ 56 ಜನ ತಗೊಂಡಿದ್ದೀವಿ. ಇನ್ನೂ ಜನನ ನಾವು ತಗೊಳ್ಳೋಕ್ಕೆ ಹೆಚ್ಚಿಸ್ತೀವಿ. ಈ ಮಾಧ್ಯಮ ಸಹಾಯದಿಂದ ಅಂಥವ್ರು ಬಂದು ಅಪ್ರೋಚ್ ಮಾಡಿದರೆ ನಾನು ಅವ್ರಿಗೆ ಕೆಲಸ ಕೊಡೋಕ್ಕೆ ತುಂಬ ಚಿರಂಜೀವಿ. ಇಲ್ಲಿ ನಮ್ಮ ಇಂಡಿಯಾದಲ್ಲಿರುವಂತಹ 9 ರಾಜ್ಯಗಳಿಂದ ಎಲ್ಲರೂ ಬಂದಿದ್ದಾರೆ. ಬಿಹಾರ, ಒರಿಸ್ಸಾ ಈ ಥರ ಎಲ್ಲ ಬಂದಿದ್ದಾರೆ. ಜಾಸ್ತಿ ಜನ ನಮ್ಮಲ್ಲಿ ವರ್ಕ್ ಮಾಡ್ತಿದ್ದಾರೆ. ಸೊ ಅವರಿಗೆ ನಾವು ಕನ್ನಡವನ್ನು ಕಲಿಸುವಂಥ ಪ್ರಯತ್ನ ಕೂಡ ಮಾಡ್ತಾ ಇದ್ದೀವಿ. ಅವರು ಮತ್ತು ನಮ್ಮ ಲೋಕಲಲ್ಲೂ ತುಂಬ ಎಂಪ್ಲಾಯೀಸ್ ಇದ್ದಾರೆ. ಸೊ ಅವ್ರನ್ನೆಲ್ಲರನ್ನೂ ಕರ್ಕೊಂಡು ನಾವು ಟ್ರಿಪ್ಗೆ ಹೋಗ್ತಾ ಇದ್ದೀವಿ. ಕನ್ನಡ ಕಲಿಸೋದ್ರಲ್ಲಿ ಅವರ ಪ್ರತಿಕ್ರಿಯೆ, ಸ್ಪಂದನೆ ಹೇಗಿದೆ? ತುಂಬ ಚೆನ್ನಾಗಿ ಕಲಿತಿದ್ದಾರೆ. ಎಲ್ಲ ಸ್ಪೀಡ್ ಲರ್ನಿಂಗ್ ಇದೆ ಅವ್ರದ್ದು. ನಾವೇನೇ ಹೇಳ್ಕೊಟ್ರು ಅಥವಾ ಅವರು ಟ್ರೈ ಮಾಡ್ತಾರೆ. ನಾವು ಕನ್ನಡ ಮಾತಾಡೋದು ಬೇರೆ, ನಮ್ಮ ಕನ್ನಡ ಎಂಪ್ಲಾಯೀಸ್ ಇದ್ದಾರಲ್ಲ, ಸೊ ಅವ್ರನ್ನ ನೋಡಿ ಕೂಡ ಅವರು ಕಲಿಯೋ ಪ್ರಯತ್ನ ಮಾಡ್ತಿದ್ದಾರೆ. ಸಣ್ಣದಾಗಿ ಹೋಗು ಬಾ ಅನ್ನೋದು, ಊಟ ಆಯ್ತಾ ಅನ್ನೋದು, ಸೊ ಆ ಥರದ್ದೆಲ್ಲ ಮಾತಾಡ್ತಾರೆ. ತುಂಬ ಕನ್ನಡ ಕಲಿಯೋಕ್ಕೆ ತುಂಬ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ. ಇದೆಲ್ಲ ಲಗುನ ಕಂಪ್ನಿ ಮಾಡಿಕೊಡ್ತಾ ಇದೆ. ಲಗುನ ಕಂಪ್ನಿ ತುಂಬ ಒಂದು ದೊಡ್ಡ ಕೆಲಸ ಮಾಡ್ತಾ ಇದೆ. ಯಾಕಂದರೆ ಅಂಗವಿಕಲಿಗರಿಗೆ ನಾವು ಕರ್ಕೊಂಡು ಹೋಗ್ತಾ ಇರೋದು, ಮತ್ತು ಹಿಂದಿಯವ್ರಿಗೆಲ್ಲ ಕನ್ನಡವನ್ನು ಕಲಿಸ್ತಾ ಇರೋದು, ಅವ್ರು ಎಲ್ಲಿಂದನೂ ಬಂದಿರ್ತಾರೆ, ಅವ್ರಿಗೆ ನಾವು ಒಂದು ಎಂಟರ್ಟೈನ್ಮೆಂಟ್ ಕೊಡ್ತಾ ಇರೋದು ನಮ್ಮ ಲಗುನ ಕಂಪ್ನಿ ಮಾಡಿಕೊಡ್ತಾ ಇರೋದ್ರಿಂದ ನಮಗೆಲ್ಲ ತುಂಬ ಖುಷಿ. ನಮ್ಮ ಟೀಮ್ಗೆಲ್ಲ ತುಂಬ ಲಗ್ನ ಕಂಪನಿಯಲ್ಲಿ HR ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸುಮಾರು 4 ವರ್ಷದಿಂದ ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಏನು ಸರ್? ಸಮಾಜಕ್ಕೆ ಒಳ್ಳೆಯದೊಂದು ನಮ್ಮ ಕಂಪ್ನಿಯಿಂದ ಒಳ್ಳೆಯದಾಗಲಿ ಅಂತ ಹೇಳಿ ಈಗ ಸರ್ ಹೇಳ್ದಂಗೆ ಸುಮಾರು ಕಡೆ ನಾವು ಕ್ಯಾಂಪ್ಗಳನ್ನು, ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದ್ದೀವಿ. ಹಾಗಾಗಿ ಅಂಗವಿಕಲ ಮಕ್ಕಳಿಗೆ ಅವರು ಸಮಾಜದಲ್ಲಿ ಯಾರು ಭೇದ ಭಾವ ಇಲ್ಲದೆ ನಾವು ಜೊತೆಗೆ ಸೇರಬೇಕು ಅನ್ನೋ ಭಾವನೆಯಿಂದ ನಾವು ಈ ಪಿಕ್ನಿಕನ್ನು ಅರೇಂಜ್ ಮಾಡ್ತೀವಿ. ನಾನು ಸ್ಪೆಷಲ್ ಟೀಚರ್ ಆಗಿ ಕಳೆದ 25 ವರ್ಷಗಳಿಂದ ಗ್ರಾಮೀಣಾಭಿವೃದ್ಧಿ ಸೇವಾ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಮುಖ್ಯವಾಗಿ ವಿಶೇಷಚೇತನ ಮಕ್ಕಳಿಗೆ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಕಂಪ್ನಿಯವರು ಏನು ಮಾಡೋರು, ಲಾಸ್ಟ್ ಇಯರು ನಮ್ಮಲ್ಲಿ ಒಂದು ಪರಿಸರ ದಿನಾಚರಣೆ ಅಂತ ಮಾಡಿ, ಆ ಪರಿಸರ ದಿನಾಚರಣೆಯಲ್ಲಿ ಒಂದು ನಮ್ಮ ಸಂಸ್ಥೆಯಲ್ಲಿ ಮತ್ತು ಸೀನಿಯರ್ ಸಿಟಿಸನ್ ಡೇ ಕೇರ್ ಸೆಂಟ್ರಲ್ಲಿ ಹಾಗೂ ನಮ್ಮ ವಿಶೇಷಚೇತನ ಶಾಲೆಯಲ್ಲಿ ಸಹ ಒಂದು ಗಿಡವನ್ನು ನೆಟ್ಟಿದ್ರು. ಆ ಗಿಡ ಈ ದಿವಸ ಏನಾಗಿದೆ, ದೊಡ್ಡದಾಗಿದೆ. ಯಾಕೆ ನಮ್ಮದು ಈ ಲಗ್ನ ಕಂಪ್ನಿಯವರು ಯಾವ ಥರ ಸಣ್ಣ ಗಿಡ ನೆಟ್ಟು ಈಗ ಬೆಳೀತಾ ಹೋಗ್ತಾ ಇದೆ, ಅದೇ ರೀತಿಯಲ್ಲಿ ಅವರು ಅವ್ರ ಸಂಸ್ಥೆ, ಅವರು ಲಗ್ನ ಕಂಪ್ನಿ ಸಹ ಮುಂದೆ ಬೆಳವಣಿಗೆ ಆಗಲಿ ಅಂತ ನಾನು ಆಶಿಸ್ತೀನಿ. ಲಗ್ನ ಕಂಪ್ನಿಯ ಇನ್ಚಾರ್ಜ್ ಅಂತ ಇರ್ತಕ್ಕಂತಹ ಪ್ರವೀಣ್ ಸಾರು ಮತ್ತು ಅವರ ಟೀಮ್ ಅವರು ನಮ್ಮ ಒಂದು ಸಂಸ್ಥೆಗೆ ಮತ್ತು ನಮ್ಮ ವಿಶೇಷಚೇತನ ಮಕ್ಕಳಿಗೆ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ, ತುಂಬ ಸಹಾಯವನ್ನು ಮಾಡ್ತಾ ಇದ್ದಾರೆ. ನಮ್ಮ ಗ್ರಾಮೀಣಾಭಿವೃದ್ಧಿ ಸೇವಾ ಸಂಸ್ಥೆ ಕಡೆಯಿಂದ ಹಾಗೂ ನಮ್ಮ ವಿಶೇಷಚೇತನ ಎಲ್ಲರ ಪರವಾಗಿ ಸಹ ನಾನು ಅವರಿಗೆ ಧನ್ಯವಾದಗಳನ್ನು, ತುಂಬ ಥ್ಯಾಂಕ್ಸ್.